ಪ್ರಜ್ವಲ್ ರೇವಣ್ಣ ಏನು ಕಡಿಮೆ ಲಗೇಜ್ ತಂದಿಲ್ಲ, ತುಂಬ ಲಗೇಜ್ ತಂದಿದ್ದಾರೆ. ದೊಡ್ಡ ದೊಡ್ಡ ಬ್ಯಾಗೇಜ್ಗಳನ್ನು ಕೂಡ ತಂದಿದ್ದಾರೆ. ಹಾಗಾಗಿ ಆ ಲಗೇಜ್ಗಳ ಸಮೇತ ಈಗ ಹೊರಗಡೆ ಬರ್ತಾರೆ. ನೋಡಿಲಿ, ಅದು ನಿಮಗೆ ಒಂದು ದೃಶ್ಯದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಭದ್ರತಾ ಸಿಬ್ಬಂದಿಗಳಿದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಹಿಂದೆ ಒಬ್ಬರು ಅಧಿಕಾರಿ ಇದ್ದಾರೆ. ಅಧಿಕಾರಿ ಒಬ್ಬರು ಫೋನ್ ಮಾಡಿ ಯಾರಿಗೋ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಸಿಲ್ವರ್ ಕಲರ್ ಪುಲ್ಲವರ್ ಹಾಕೊಂಡು ಬಂದಿರುವಂಥ ಪ್ರಜ್ವಲ್ ರೇವಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಾ ಇದ್ದಂತೆ ಅವರನ್ನು CID ಕಚೇರಿಗೆ ಕರ್ಕೊಂಡು ಹೋಗ್ಬೋದು ಅಥವಾ ಮೆಡಿಕಲ್ ಚೆಕಪ್ಗೂ ಕೂಡ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಒಬ್ಬ ಆರೋಪಿಯನ್ನು, ಯಾವುದೇ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡ ಬಳಿಕ ಅಥವಾ ಅರೆಸ್ಟ್ ಮಾಡಿದ ಬಳಿಕ ಅವರನ್ನು ಮೆಡಿಕಲ್ ಚೆಕಪ್ ಮಾಡಿಸಲಾಗುತ್ತೆ. ಆ ಬಳಿಕ ಅವರು ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ CID ಕಚೇರಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಪೊಲೀಸ್ ಮೆಶ್ ಕರ್ಕೊಂಡು ಹೋಗ್ತಾರಾ ಕುತೂಹಲ ಇದೆ. ನೋಡಿ, ಲಗೇಜ್ ಕೂಡ ಬಂದಾಯಿತು. ಪ್ರಜ್ವಲ್ ರೇವಣ್ಣನ ಲಗೇಜ್ ಅವ್ರದ್ದೇನೆ, ಪ್ರಜ್ವಲ್ ರೇವಣ್ಣ ಅವರ ಬ್ಯಾಗ್ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ದೊಡ್ಡ ಬ್ಯಾಗ್, ಸೂಟ್ಕೇಸ್. ಈಗ ಪೊಲೀಸ್ ಗಾಡಿಯಲ್ಲಿ ಅದು ಹೋಗ್ತಾ ಇದೆ. ಅಂದರೆ ಪ್ರಜ್ವಲ್ ರೇವಣ್ಣ ಅದೇ ಲಗೇಜನ್ನು ತಗೊಂಡು ಹೋಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಲಗೇಜನ್ನು ಕೂಡ ಈಗ ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಾರೆ. ಕಂಪ್ಲೀಟ್ ಆಗಿ ಅವರ ಜೊತೆಯಲ್ಲಿ ಏನೇನಿರುತ್ತೋ ಅಷ್ಟು ಕೂಡ ಈಗ ವಶಕ್ಕೆ ತೆಗೆದುಕೊಳ್ತಾರೆ. 2 ಕ್ಯಾರಿ ಬ್ಯಾಗ್, 2 ಸೂಟ್ಕೇಸ್ ವಶಕ್ಕೆ ಸೀಸ್ ಮಾಡಿರ್ತಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡ್ತಾರೆ. ಆ ಬಳಿಕ ಅವರಿಗೆ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಆದ್ದರಿಂದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಸಂದರ್ಭ ಬಂದೊದಗಿದಾಗ ನೋಡಬೇಕು ಏನೆಲ್ಲ ಆಗುತ್ತೆ ಪ್ರಕ್ರಿಯೆಗಳು ಅಂತೇಳಿ. ಈಗ ಕರ್ಕೊಂಡು ಹೋಗ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆರಂಭ ಆಗುತ್ತೆ. ಖುದ್ದು BK ಸಿಂಗ್ ಅವರೇ ವಿಚಾರಣೆ ನಡೆಸ್ತಾರಾ ಅಥವಾ ಇಲ್ಲಿ ಹಿರಿಯ ಅಧಿಕಾರಿಗಳು ವಿಚಾರಣೆ ನಡೆಸ್ತಾರಾ? ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅಲ್ಲಿ ಎಷ್ಟು ದಿನ ಕಸ್ಟಡಿಗೆ ತೊಗೊಳ್ತಾರೆ ಇದರಲ್ಲಿ